ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ. ರಿಪಬ್ಲಿಕನ್ ನಿರಂತರವಾಗಿ ಈ ಸ್ಟೋರಿಯ ಫಾಲೋ ಅಪ್ ಮಾಡ್ತಾನೆ ಇದೆ. ಅನೇಕ ಸುದ್ದಿಗಳು ಬಂದರೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಿರಂತರವಾಗಿ ಫಾಲೋ ಅಪ್ ಅನ್ನ ಅನೇಕ ದಾಖಲೆಗಳ ಸಮೇತ ನಿಮ್ಮ ಮುಂದೆ ವರದಿಯನ್ನ ಇಡ್ತಾ ಇದ್ದೀವಿ. ಈಗ ಕೋಟಿ ಕೋಟಿ ಲೂಟಿ ಕೇಸ್ನಲ್ಲಿ ಮುಂದುವರಿತಾ ಇದೆ ಶಿಕಾರಿ. ಎಸ್ಐಟಿಯಿಂದ ಮತ್ತಿಬ್ಬರು ಆರೋಪಿಗಳ ಬಂಧನವಾಗಿದೆ. ಸಾಯಿ ತೇಜ ಸೇರಿ ಇಬ್ಬರನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದು ರಿಪಬ್ಲಿಕನದ ಬಿಗ್ ಇಂಪ್ಯಾಕ್ಟ್. ಚನ್ನಗಿರಿಯಲ್ಲಿ ಎಸ್ಐಟಿ ಕೈಗೆ ಲಾಕ್ ಆಗಿದ್ದಾರೆ ಸಾಯಿ ತೇಜ. ಚಂದ್ರಶೇಖರನ್ ಡೆತ್ ನೋಟ್ ನಲ್ಲಿ ಸಾಯಿ ತೇಜ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಅದರ ಆಧಾರದ ಮೇಲೆ ಸದ್ಯ ಸಾಯಿ ತೇಜ ಬಂಧನ ಕೂಡ ಆಗಿದೆ. ಸಾಯಿ ತೇಜ ಬಳಿ ಮಹತ್ವದ ದಾಖಲೆಗಳು ಇರುವ ಸಾಧ್ಯತೆ ಕೂಡ ಇದೆ. ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಕೋಟಿ ಕೋಟಿ ಅವ್ಯವಹಾರ ಆಗಿದ್ದನ್ನ ಕಂಡು ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬಟ್ ಆತ್ಮಹತ್ಯೆಗೂ ಮುನ್ನ ಬರೆದಿರುವಂತಹ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಿದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಮತ್ತಿಬ್ಬರ ಬಂಧನ ಆಗಿದೆ. ಯಾರವರು, ಇವರ ಹಿನ್ನೆಲೆ, ಅವರ ಪಾತ್ರ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಈ ಕುರಿತಂತೆ? ಶ್ರುತಿ, ಏನು SIT ಮೂಲಗಳಿಂದ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ನಿನ್ನೆ ಸಾಯಿ ತೇಜ ಮತ್ತೆ ಆತನ ಜೊತೆಗಿದ್ದ ಮತ್ತೊಬ್ಬ ವ್ಯಕ್ತಿಯನ್ನ ದಾವಣಗೆರೆಯ ಚನ್ನಗಿರಿಯಲ್ಲಿ ಬಂಧನ ಮಾಡಿದೆ ಅನ್ನೋ ಮಾಹಿತಿ SIT ಅಧಿಕಾರಿಗಳಿಂದ ಸಿಗ್ತಾ ಇರತಕ್ಕಂಥದ್ದು. ಏನು ಈ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಭ್ರಷ್ಟಾಚಾರದಲ್ಲಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಕ್ಕೆ ಸಂಬಂಧಿಸಿದಂತೆ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಚಂದ್ರಶೇಖರನ್ ಅವರು ಡೆತ್ ನೋಟ್ ಬರೆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಸಾಯಿ ತೇಜ ಎಂಬ ವ್ಯಕ್ತಿಯ ಹೆಸರನ್ನ ಉಲ್ಲೇಖ ಮಾಡಿದ್ರು. ಏನು ಒಬ್ಬ ಸಚಿವರ ತಲೆದಂಡ ಆಗಿದೆ, ಅವರೊಟ್ಟಿಗಿನ ವ್ಯವಹಾರ, ಜೊತೆಗೆ ಕೆಲವು ಕಡೆ ನಡೆದಂಥ ಸಭೆಗಳು, ಹಣ ಯಾರ್ಯಾರಿಗೆ ವರ್ಗಾವಣೆ ಆಯಿತು, ಈ ಎಲ್ಲದರಲ್ಲೂ ಸಾಯಿ ತೇಜ ಭಾಗಿಯಾಗಿದ್ದ. ಇದರೆಲ್ಲರ ಮಾಹಿತಿ ಸಾಯಿ ತೇಜನಿಗೆ ಇತ್ತು. ಆತನು ಸಹ ಕೆಲವೊಮ್ಮೆ ಈ ರೀತಿಯಾಗಿ ಇವ್ರಿಗೆ ಇಷ್ಟು ಹಣ ಕಳಿಸ್ಬೇಕು, ಎಲ್ಲ ಡಿವೈಡ್ ಏನು ಹಣ ವಿವಿಧ ಅಕೌಂಟ್ಗಳಿಗೆ ಹೋಗಿದೆ, ಎಲ್ಲ ಮಾಹಿತಿಯನ್ನು ಸಾಯಿ ತೇಜ ಕೂಡ ನೀಡಿದ್ದ ಅಂತೇಳಿ ಆ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರ್ತಾರೆ. ಆಗ್ಲಿಂದ SIT ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ರು. ಸಾಯಿ ತೇಜ ತಲೆಮರೆಸ್ಕೊಂಡಿದ್ದ. ಆದರೆ ನಿನ್ನೆ ಆತನನ್ನು ಏನು ಇದರಲ್ಲಿ ಚನ್ನಗಿರಿಯಲ್ಲಿ ಬಂಧನ ಮಾಡಿದ್ದಾರೆ. ಜೊತೆಗೆ ಆತನನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಆತನನ್ನು ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡಿದಾಗ ಮತ್ತಷ್ಟು ಜನರ ಹೆಸರು, ಜೊತೆಗೆ ಆತನ ಬಳಿ ಹಲವು ದಾಖಲೆಗಳು, ಈ ಹಗರಣಕ್ಕೆ ಸಂಬಂಧಿಸಿದಂತೆ ಹಲವು ದಾಖಲೆಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಅಲ್ಲದೆ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದುವರೆಗೂ ಸುಮಾರು 47 ಕೋಟಿ ಹಣ ಯಾರ್ಯಾರ ಅಕೌಂಟ್ಗಳಿಗೆ ಹೋಗಿದೆ ಅನ್ನೋ ಮಾಹಿತಿ ಅಷ್ಟೇ ಸಿಕ್ಕಿದೆ. ಇನ್ನು ಉಳಿದಂತೆ ಯಾವ ಅಕೌಂಟ್ಗಳಿಗೆ ಹಣ ಹೋಗಿದೆ ಅನ್ನೋ ಮಾಹಿತಿ ಇನ್ನೂ ಕಲೆ ಆಗ್ತಾ ಇರ್ತಕ್ಕಂಥ SITಗೆ ಈ ಒಂದು ಸಾಯಿ ತೇಜ ಒಂದು ದೊಡ್ಡ ಬೂಸ್ಟರ್ ಆಗ್ತಾನೆ. ಮತ್ತಷ್ಟು ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಹಾಗೆ ಸಂಪರ್ಕದಲ್ಲಿ